ಹಲೋ 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 ಅಲ್ಲ ದಯವಿಟ್ಟು ಎಲ್ಲ ಆಟಗಾರರು ಕೂಡ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಸಮಾರಂಭ ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತೆ. ದಯವಿಟ್ಟು ನಮ್ಮ ಟೂರ್ನಮೆಂಟ್ನ ಎಲ್ಲ ಆಯೋಜಕರ ತಂಡ ಹಾಗೆಯೇ ವಾಲಂಟಿಯರ್ಸ್, ನಮ್ಮ ಟೀಮ್ TV9 ಟೀಮ್ ಹಾಗೆಯೇ ರೇಡಿಯೋ ಸಿಟಿ ಎಲ್ಲ ಆಟಗಾರರು ಕೂಡ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬನ್ನಿ. ದಯವಿಟ್ಟು ಆದಷ್ಟು ಬೇಗ ಶೀಘ್ರದಲ್ಲಿ ಬರಬೇಕು. ಹಾಗೆಯೇ ಶ್ರೋತರು ಕಿರಣ್ ಸರ್, ಬ್ಯೂರೋ ಹೆಡ್ ಆಫ್ TV9, ದಯವಿಟ್ಟು ಕಿರಣ್ ಸರ್ ಅವರು ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. ಸರ್ TV9 ಟೀಮ್ ಕಿರಣ್ ಸರ್ ನಿಮ್ಮ ಸ್ಕ್ವಾಡ್ ಕರ್ಕೊಂಬನ್ನಿ. ದಯವಿಟ್ಟು ಬ್ಯೂರೋ ಹೆಡ್ TV9 ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ಕಿರಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ TV9 ಟೀಮ್ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. ರೇಡಿಯೋ ಸಿಟಿ ಬಂದಿದ್ದಾರೆ ಆಲ್ರೆಡಿ. TV9 ಟೀಮ್ ದಯವಿಟ್ಟು ಬನ್ನಿ ಸರ್. ಎಲ್ಲ ಆಟಗಾರರು ಅವಿನಾಶ್ ಶಿವನ್ ಸರ್ ಹಾಗೇನೆ ವಿಕಾಸ್ ಗೌಡ ಸರ್ ಟೀಮ್ ಕರ್ಕೊಂಬನ್ನಿ. ಎಸ್ VN ಕ್ರಿಯೇಷನ್ಸ್ ಪ್ರೆಸೆಂಟ್ಸ್ VN ಕ್ರಿಯೇಷನ್ಸ್ ಪ್ರೆಸೆಂಟ್ಸ್ ನಮ್ಮ ಮೀಡಿಯಾ ಮಿತ್ರರಿಗೆ ಮಾಡಿದಂಥ ಒಂದು ಅದ್ಭುತವಾದಂಥ ಪ್ಲಾಟ್ಫಾರ್ಮ್ನ ಟೂರ್ನಮೆಂಟು. ಮೊದಲನೇದಾಗಿ ನೀಲೇಶ್ ಅವರಿಗೆ ಒಂದು ಜೋರ ಚಪ್ಪಾಳೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಬಹುಶಃ ಮಾಧ್ಯಮ ಮಿತ್ರರು ಭಾಳಷ್ಟು ಬ್ಯುಸಿ ಇರ್ತಾರೆ. ಸುದ್ದಿಗಳನ್ನು ತಲುಪಿಸುವಲ್ಲಿ ಅವರಿಗೆ ಒಂದು ನಿಮಿಷ ಕೂಡ ಬಿಡುವಿರಲ್ಲ. ಅದರಲ್ಲಿ 2 ದಿನ ಆ ಒಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನು ಒಬ್ಬರೇ ನಿಂತು ನೋಡಿಕೊಂಡು ಇಷ್ಟು ಚೆನ್ನಾಗಿ ಸಂಪನ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೀಲೇಶ್ ಸರ್. ಹಾಗೆಯೇ ನಮ್ಮ ಈ ಒಂದು ಟೂರ್ನಮೆಂಟ್ಗಾಗಿ ಸ್ಪಾನ್ಸರ್ ಮಾಡಿರ್ತಕ್ಕಂಥ DX Max ಆ್ಯಂಡ್ ಅಶ್ವಸೂರ್ಯ ರಿಯಾಲಿಟೀಸ್ ಆ ಒಂದು ಎಲ್ಲ ಮಾಲೀಕರಿಗೆ ಶ್ರೀಯುತರು ರಂಜಿತ್ ಸರ್ ಹಾಗೆಯೇ ರಾಜಗೌಡರು ಸರ್ ಅವರಿಗೆ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೇವೆ. ಹಾಗೆಯೇ 45 ಸಿನಿಮಾ, ಸೂರಜ್ ಪ್ರೊಡಕ್ಷನ್ಸ್, ಶ್ರೀಯುತರು ರಮೇಶ್ ಹೆಗ್ಡೆ ಸರ್ ನಿಮಗೂ ಕೂಡ ಧನ್ಯವಾದ ಟೂರ್ನಮೆಂಟ್ಗಾಗಿ ಪ್ರಾಯೋಜಕರಾಗಿ ಸಹಕಾರವನ್ನು ಮಾಡಿದ್ದಕ್ಕೆ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಶ್ರೀಯುತರು ಶ್ರೀಮತಿ ರೂಪಾ DN ಮಾಲೀಕರು ಲಾ ಎಸೆನ್ಷಿಯಲ್ ಸ್ಪಾ ಆ್ಯಂಡ್ ಸೆಲೂನ್ ಹಾಗೆಯೇ ಚಲನಚಿತ್ರ ನಿರ್ಮಾಪಕರು. ಮೇಡಮ್ ಸ್ವಾಗತ ನಿಮಗೆ ಸಮಾರಂಭಕ್ಕೆ. ಹಾಗೆಯೇ ಶ್ರೋತರು ನಮ್ಮ ಕಿರಣ್ ಸರ್ ಬ್ಯೂರೋ ಹೆಡ್ ಆಫ್ TV9 ಮುಖ್ಯ ವೇದಿಕೆ ಮೇಲಿದ್ದಾರೆ ಸರ್, ಸ್ವಾಗತಗಳು ನಿಮಗೆ. ಹಾಗೆಯೇ ಅಮೃತ ಗೌಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಸಹ ನಿರ್ದೇಶಕರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಸ್ವಾಗತಗಳು ಮೇಡಮ್ ನಿಮಗೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಕ್ಕಾಗಿ. ಹಾಗೆಯೇ ಮೊದಲನೇದಾಗಿ ಈ ಒಂದು ಟೂರ್ನಮೆಂಟ್ಗಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ. ಯಾಕಂದರೆ ತುಂಬ ಯಾರು ಒಬ್ಬರಿಂದ ಕೆಲಸಗಳಾಗಲ್ಲ, ಎಲ್ಲರ ಕೆಲಸಗಳು ಇಲ್ಲಿ ನಾವು ಶ್ಲಾಘಿಸಬೇಕಾಗತ್ತೆ. ಈ ಒಂದು 2 ದಿನಗಳ ಪರ್ಯಂತ ಈ ಒಂದು ಟೂರ್ನಮೆಂಟ್ಗಾಗಿ ಅಡುಗೆಯನ್ನು ತಯಾರು ಮಾಡಿಕೊಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು. 2 ದಿನ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಇದರ ಅಡುಗೆ ತಯಾರಕರಾಗಿ ಉಡುಪಿ, ಸೆವರಿಚಿ, ಚಾಮರಾಜಪೇಟೆ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆಯೇ ಈ ಒಂದು ಟೂರ್ನಮೆಂಟ್ಗಾಗಿ ಜೆರ್ಸಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನ್ಯಾಶ್ ತಂಡದ ಆಟಗಾರ ಮಹೇಶ್, ಕವರ್ ಡ್ರೈವ್ ಮಹೇಶ್ ಅವರಿಗೆ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಟೂರ್ನಮೆಂಟ್ಗೆ ರೆಗ್ಯುಲರ್ ಎಲ್ಲ ಮೀಡಿಯಾ ಮಿತ್ರರು ಕೂಡ ಮೀಟಿಂಗ್ಗೆ ಸ್ಥಳಾವಕಾಶವನ್ನು ಕೊಟ್ಟಿರ್ತಕ್ಕಂಥ ರಾಜೇಶ್ ಬ್ರಹ್ಮಾವರ, ಸಂಘಟಕರು ರಾಜ್ ಕಪ್ ನಿಮಗೂ ಕೂಡ ಧನ್ಯವಾದ.
ಹಾಗೆಯೇ ಈ ಒಂದು ಟೂರ್ನಮೆಂಟ್ಗಾಗಿ ಸಹಕಾರವನ್ನು ಮಾಡಿರ್ತಕ್ಕಂಥವ್ರು ವಹೀದ್ ಮಡಿಕೇರಿ, ಹಾಗೆಯೇ BTV ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆಯೇ ನಮ್ಮೆಲ್ಲ ಅಂಪೈರ್ಸ್, ಹಾಗೆಯೇ ನಮ್ಮೆಲ್ಲ ಕಮೆಂಟೇಟರ್ ಟೀಮ್, ಜೊತೆಗಾಗಿ ಕ್ರಿಕ್ಲೈನ್ ಎಲ್ಲ ಮೀಡಿಯಾ ತಂಡದ ಟೆಕ್ನಿಕಲ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ಸ್, ನಿಮಗೂ ಕೂಡ ಧನ್ಯವಾದ. ಹಾಗೆಯೇ ಗ್ರೌಂಡೇ ಸಪೋರ್ಟ್ ಮಾಡಿದ್ದಕ್ಕಂಥ ಶಿವತರು ಕೃಷ್ಣ, ಹಾಗೆಯೇ ಶೌರಿನ್ ಅವರೇ, ನಿಮಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಟೂರ್ನಮೆಂಟ್ನ ಏನು ಈವೆಂಟ್ ಸ್ಪಾನ್ಸರ್ ಆಗಿರ್ತಕ್ಕಂಥ ಅಶ್ವಮೇಧ ಎಂಟರ್ಪ್ರೈಸಸ್ ಈವೆಂಟ್ ಆ್ಯಂಡ್ ನಿಮಗೂ ಕೂಡ ನಮ್ಮೆಲ್ಲ ಆಯೋಜಕರು ಹಾಗೆ ಆಟಗಾರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ತುಂಬ ಚೆನ್ನಾಗಿ ಟೂರ್ನಮೆಂಟ್ ಆಗಿದೆ, ಎಲ್ಲ ಆಟಗಾರರು ಕೂಡ ಸಹಕರಿಸಿದ್ದೀರಾ. ಆ್ಯಂಡ್ ರನ್ನರ್ಸ್ ಟೀಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಚಾಂಪಿಯನ್ಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ಬಹುಶಃ ಮೀಡಿಯಾನ ನಾವು ನೋಡೋದು ಬೇರೆ ಥರ, ಬಹುಶಃ TV9 ನೋಡಿದಾಗ ನಂಗೆ ಅನಿಸಿದ್ದು ಏನು ಪರ್ಫಾರ್ಮೆನ್ಸು, ನಿಜವಾಗ್ಲೂ ಸೂಪರ್, ನಿಜವಾಗ್ಲೂ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟರೆ TV9 ಟೀಮ್ ಸೂಪರ್. ಆ್ಯಂಡ್ ರನ್ನರ್ಸ್ ಟೀಮ್ ಏನು ಕಮ್ಮಿ ಇಲ್ಲ. ರೇಡಿಯೋ ಸಿಟಿ 16 ಟೀಮ್ ಆಡಿದ್ದು, ಓನ್ಲಿ 2 ಟೀಮ್ಸ್ ಮಾತ್ರ ಫೈನಲ್ ಆಡಿತ್ತು. ಆ್ಯಂಡ್ ಬೋತ್ ಟೀಮ್ಸ್ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳು, ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇವೆ. ಆ್ಯಂಡ್ ಮೊದಲನೇದಾಗಿ ನಾವು ಸೆಮಿಫೈನಲ್ಸ್ ಏನು ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿರಲಿಲ್ಲ, ದಯವಿಟ್ಟು ಏನು ಎರಡನೇ ಸೆಮಿಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಆಟಗಾರ TV9 ತಂಡದ ಸೈಮನ್ ರವರು ಬರಬೇಕು. ಹ್ಯಾಟ್ರಿಕ್ ವಿಕೆಟ್ಸನ್ನು ಪಡ್ಕೊಂಡು ಎರಡನೇ ಸೆಮಿಫೈನಲ್ನ ಮ್ಯಾನ್ ಆಫ್ ದ ಮ್ಯಾಚನ್ನು ಪಡ್ಕೊಂಡಿರ್ತಾರೆ. ಅದನ್ನು ವೇದಿಕೆ ಮೇಲಿರ್ತಕ್ಕಂಥ ರೂಪಾ DN ಅವರು ನೀಡಿ ಗೌರವಿಸಿ ಎಂಬ ಕೇಳ್ಕೊಳ್ತಾ ಇದ್ದೇವೆ. ಸೈಮನ್, ಸೆಕೆಂಡ್ ಸೆಮಿಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್. ಧನ್ಯವಾದಗಳು ನಿಮಗೆ. ಹಾಗೆಯೇ ಫೈನಲ್ ಪಂದ್ಯಾಟ ನಡೆದಿತ್ತು. ಫೈನಲ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಆಟಗಾರರು ಈಸ್ ವಿಕಾಸ್ ಗೌಡ ಫ್ರಮ್ TV9. ಕ್ಷಮಿಸಿ, ವಿಕಾಸ್ ಗೌಡ ಫ್ರಮ್ TV9 ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಆಟಗಾರರು. ಭಾಳಷ್ಟು ಉತ್ತಮ ರೀತಿಯ ಕ್ಯಾಚ್ ಪಡ್ಕೊಂಡು ಲಾಸ್ಟಲ್ಲಿ ಕ್ಯಾಚ್ ಬಿಟ್ಟರು ಕೂಡ ಫಸ್ಟಲ್ಲಿ ತುಂಬ ಚೆನ್ನಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ಯಾಚ್ಗಳನ್ನ ಪಡ್ಕೊಂಡ್ರು. ಒಳ್ಳೆ ಆಲ್ರೌಂಡರ್ ಪ್ಲೇಯರ್ ಕೂಡ, ಮಾಧ್ಯಮದ ಜೊತೆಗೆ ಕ್ರಿಕೆಟಿನ ಪ್ರೀತಿ ಹೊಂದಿರತಕ್ಕಂಥವ್ರು ವಿಕಾಸ್ ಗೌಡರು. ಥ್ಯಾಂಕ್ ಯು ಸೋ ಮಚ್. ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾ ಇದ್ದಾರೆ. ಎಸ್, ಹಾಗೆಯೇ ವೈಯಕ್ತಿಕ ಬಹುಮಾನಗಳಿದೆ. ನಾವೇನು ಮೊದಲೇ ಹೇಳಿದ್ವಿ, ಏನು ನಾವು ಆನ್ಲೈನಲ್ಲಿ ಸ್ಕೋರಿಂಗ್ ಅಪ್ಡೇಟ್ ಮಾಡ್ತೀವಿ, ಅದರಲ್ಲಿ ಏನು ಬರುತ್ತೋ ಅದೇ ವೈಯಕ್ತಿಕ ಪ್ರೈಸ್ ಕೊಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಆರ್ಗನೈಸರ್ ಡಿಸಿಷನ್ ಏನೂ ಇಲ್ಲ, ಏನು ಸ್ಕೋರ್ ಕಾರ್ಡ್ ಇದೆ ಅದನ್ನೇ ನಾವು ಕೊಡೋದು ಅಂತ. ಎಸ್, ಅದೇ ರೀತಿಯಲ್ಲಿ ಈ ಒಂದು ಟೂರ್ನಮೆಂಟಿನ ಬೆಸ್ಟು ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಈಸ್ ರೇಡಿಯೋ ಸಿಟಿಯ ಸತೀಶ್ ಅವರು ಬರಬೇಕು. ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ 100% ಎಫರ್ಟ್ ಬೌಲಿಂಗ್ ಆ್ಯಂಡ್ ಸೂಪರ್ ಬೌಲಿಂಗ್ ಅನ್ನು ಮಾಡಿರ್ತಾರೆ. ಟೂರ್ನಮೆಂಟಿನ ಬೆಸ್ಟ್ ಬೌಲರ್, ಮೀಡಿಯಾ ಕ್ರಿಕೆಟ್ ಲೀಗ್ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸತೀಶ್ ಫ್ರಮ್ ರೇಡಿಯೋ ಸಿಟಿ. ಆ್ಯಂಡ್ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್, ಮೊದಲ ಹೀರೋ, ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್ ಮೀಡಿಯಾ ಕ್ರಿಕೆಟ್ ಲೀಗ್ ಬೆಸ್ಟ್ ಬ್ಯಾಟ್ಸ್ಮನ್ ಈಸ್ ಮಂಜು ಫ್ರಮ್ TV9 ಬರಬೇಕು. ಒನ್ ಮ್ಯಾನ್ ಶೋ ಮುಖಾಂತರವಾಗಿ TV9 ಗೆಲುವಿನ ದಡ ಮುಟ್ಟಿಸಿದಂಥ ಆಟಗಾರರು ಮಂಜು ನೆಲಮಂಗಲ ಮೀಡಿಯಾ ಕ್ರಿಕೆಟ್ ಲೀಗ್ ಬೆಸ್ಟ್ ಬ್ಯಾಟರ್ ಅವಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಎಸ್, ಹಾಗೆಯೇ ಟೂರ್ನಮೆಂಟಿನ ಒಬ್ಬ ಹೀರೋ ಆಲ್ ಆಫ್ ಫುಲ್ಲು 2 ದಿನಗಳ ಟೂರ್ನಮೆಂಟಲ್ಲಿ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ 100% ಎಫರ್ಟ್ ಆ್ಯಂಡ್ ಕೊನೆಯ ಹಂತದವರು ಕೂಡ ತಮ್ಮ ಅದ್ಭುತವಾದ ಆಟದ ಪ್ರದರ್ಶನ ಮಾಡಿರ್ತಕ್ಕಂಥ ಮ್ಯಾನ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠ ಆಟಗಾರ ಯಾರಿರ್ಬೋದು? ಎಸ್, ಇದರಲ್ಲಿ ಏನು ಡೌಟೇ ಇಲ್ಲ. ಮ್ಯಾನ್ ಆಫ್ ದ ಸೀರೀಸ್ ಆಟಗಾರ ಈಸ್ ನನ್ ಅದರ್ ದ್ಯಾನ್ ಸತೀಶ್ ಫ್ರಮ್ ರೇಡಿಯೋ ಸಿಟಿ ಮೀಡಿಯಾ ಕ್ರಿಕೆಟ್ ಲೀಗ್ ಮ್ಯಾನ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಸಂದೀಪ್ ಪೂಂಜಾಲಿ ಅವರ ಸ್ಪೆಷಲ್ ಒಂದು ಬ್ಯಾಟ್ ಜೊತೆಗಾಗಿ ನಮ್ಮ ಮೀಡಿಯಾ ಕ್ರಿಕೆಟ್ ಲೀಗಿನ ಮ್ಯಾನ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠ ಒಂದು ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ರೇಡಿಯೋ ಸಿಟಿ ತಂಡದ ಸತೀಶ್ ಅವರು ಮ್ಯಾನ್ ಆಫ್ ದ ಸೀರೀಸನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ. ಹಾಗೆಯೇ ನಮ್ಮ ಏನು ಗ್ರೂಪ್ ಪ್ರೈಸ್ ಕೊಡೋಕ್ಕಿಂತ ಮುಂಚೆ ಈ ಒಂದು ಟೂರ್ನಮೆಂಟ್ಗಾಗಿ ದುಡಿದಂಥವ್ರು ನಾವು ಶ್ಲಾಘಿಸುವಂಥ ಸಮಯ. ದಯವಿಟ್ಟು ನಾವು ಹೇಳಿದಂಥವ್ರು ದಯವಿಟ್ಟು ನಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ಮೊದಲನೇದಾಗಿ ಕ್ರಿಕ್ಲೈನ್ ಸ್ಪೋರ್ಟ್ಸ್ನ ಟೆಕ್ನಿಕಲ್ ಟೀಮಿಂದ ದಯವಿಟ್ಟು ಯಾರೊಬ್ಬರು ಬರಬೇಕು, ನಮ್ಮ ಒಂದು ಟೂರ್ನಮೆಂಟ್ನ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆಂಬ ಕೇಳ್ಕೊಳ್ತಾ ಇದ್ದೇವೆ. ಟೆಕ್ನಿಕಲ್ ಟೀಮ್ ಯಾರೊಬ್ಬರು ಬನ್ನಿ. ಓಕೆ, ಹಾಗೆಯೇ ನಮ್ಮ 4 ಜನ ಅಂಪೈರ್ಸ್ಗಳು ದಯವಿಟ್ಟು ಬರಬೇಕು. ಶ್ರೀತರು ಕೃಷ್ಣ ಶೆಟ್ಟಿ ಅವರು, ಹಾಗೆಯೇ ಡಾರ್ಲಿಂಗ್ ದೀಪು, ಜೊತೆಗಾಗಿ ವಿಶ್ವಾಸ್, ಹಾಗೆಯೇ ಚರಣ್, 4 ಜನ ಅಂಪೈರ್ಸ್ 2 ದಿನಗಳ ಪರ್ಯಂತ ತುಂಬ ಚೆನ್ನಾಗಿ ಅಂಪೈರ್ ಕಾರ್ಯವನ್ನು ನಿರ್ವಹಿಸಿದ್ದೀರಾ. ಕೃಷ್ಣ ಶೆಟ್ಟಿ, ಡಾರ್ಲಿಂಗ್ ದೀಪು ಆ್ಯಂಡ್ ವಿಶ್ವಾಸ್ ಆ್ಯಂಡ್ ಚರಣ್ 4 ಜನ ಅಂಪೈರ್ಸ್ ದಯವಿಟ್ಟು ಬನ್ನಿ. ನಮ್ಮ ಟೂರ್ನಮೆಂಟ್ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ ಎಂಬ ಕೇಳ್ಕೊಳ್ತಾ ಇದ್ದೇವೆ.
ಥ್ಯಾಂಕ್ ಯು ಅಂಪೈರ್ಸ್, 2 ದಿನ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಕೃಷ್ಣ ಶೆಟ್ಟಿ ಸರ್ ಆ್ಯಂಡ್ ಚರಣ್ ಆ್ಯಂಡ್ ವಿಶ್ವಾಸ್, ಹಾಗೆಯೇ ಡಾರ್ಲಿಂಗ್ ಡ್ರೀಪು ಅಂಪೈರ್ ಆ್ಯಂಡ್ ಸ್ಕೋರರ್. ಥ್ಯಾಂಕ್ ಯು. ಹಾಗೆಯೇ ನಮ್ಮ ಕಾಮೆಂಟೇಟರ್ ಶ್ರೀಯುತರು ಪ್ರದೀಪ್ ಜೆ ಸಿ ದಾಸರಳ್ಳಿ ಬರಬೇಕು, ಟೂರ್ನಮೆಂಟಿನ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. 2 ದಿನಗಳ ಪರ್ಯಂತ ವೀಕ್ಷಕ ವಿರಣನ್ ಮಾಡಿರ್ತಕ್ಕಂಥವ್ರು ಪ್ರದೀಪ್ ಜೆ ಸಿ ದಾಸರಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆಯೇ ಅಶ್ವಮೇಧ ಎಂಟರ್ಪ್ರೈಸಸ್ ಆ್ಯಂಡ್ ಈವೆಂಟ್ ಮಾಲೀಕರಿದ್ದೀರಾ? ಇದ್ರೆ ದಯವಿಟ್ಟು ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ, ಇಲ್ಲವಾದರೆ ನಮ್ಮ ಆಯೋಜಕರು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದು ನಿಮಿಷ. ಹಾಗೆಯೇ ನಮ್ಮ ಗ್ರೌಂಡ್ ಸಪೋರ್ಟನ್ನು ಮಾಡಿರ್ತಕ್ಕಂಥ ಶೌರಿನ್ ಇದ್ದೀರಾ? ಶೌರಿನ್ ಅವರೇ ಇಲ್ಲ, ಓಕೆ, ನಿಮಗೆ ತಲುಪಿಸುವಂಥ ವ್ಯವಸ್ಥೆ ನಮ್ಮ ಆಯೋಜಕರು ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲ ಆಸೀನರಾಗಬೇಕು ಮೇಡಮ್. ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂಥ ರೂಪಾ ಡಿ ಎನ್ ಮಾಲೀಕರು, ಲಾ ಎಸೆನ್ಷಿಯಲ್ ಸ್ಪಾ ಆ್ಯಂಡ್ ಸೆಲೂನ್ ಚಲನಚಿತ್ರ ನಿರ್ಮಾಪಕರು ಕೂಡ, ಅವರಿಗೆ ನಮ್ಮ ಟೂರ್ನಮೆಂಟ್ ಆಯೋಜಕರ ಪರವಾಗಿ ಎಲ್ಲ ನಮ್ಮ ಆಟಗಾರರ ಪರವಾಗಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಥ್ಯಾಂಕ್ ಯು ಮೇಡಮ್ ಫಾರ್ ಕಮಿಂಗ್ ಫಾರ್ ದಿಸ್ ಇವೆಂಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು. ಹಾಗೆಯೇ ಶ್ರೋತರು ಕಿರಣ್ ಸರ್, TV9 ಬ್ಯೂರೋ ಹೆಡ್, ಅವರಿಗೆ ಕೂಡ ನಮ್ಮೆಲ್ಲ ಆಯೋಜಕರು ಹಾಗೆಯೇ ಆಟಗಾರ ಪರವಾಗಿ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಅಮೃತ ಗೌಡ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆ್ಯಂಡ್ ಸಹ ನಿರ್ದೇಶಕರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು ಮೇಡಮ್ ಫಾರ್ ದಿಸ್ ಕಮ್ಲಿಕ್ಸ್ ಇವೆಂಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಿದ್ದೇವೆ. ಧನ್ಯವಾದಗಳು. ಹಾಗೆ ನಮ್ಮ ಕಾಮೆಂಟೇಟರ್ ತೀರ್ಥಹಳ್ಳಿಯ ಹುಡುಗ ಒಂಚೂರ ಚಪ್ಪಾಳೆ ಬರಬೇಕು. ಅವಿನಾಶ್ ಯಡೂರು ಭಾಳಷ್ಟು ಉತ್ತಮ ರೀತಿಯಲ್ಲಿ ಕಾಮೆಂಟ್ರಿ ಮಾಡಿದ್ದಾರೆ. ಒಂಚೂರ ಚಪ್ಪಾಳೆ ಬರಬೇಕು. 2 ದಿನಗಳ ಕಾಲ ಭಾಳಷ್ಟು ಉತ್ತಮ ರೀತಿಯಲ್ಲಿ ಒಂದು ಕಾಮೆಂಟೇಟರ್ ಮಾಡಿರ್ತಕ್ಕಂಥ ಅವಿನಾಶ್ ಯಡೂರ್ಗೆ ಥ್ಯಾಂಕ್ ಯು. ಎಸ್ ಹಾಗೆಯೇ ಕೊನೆಯ ಹಂತ ಮೀಡಿಯಾ ಕ್ರಿಕೆಟ್ ಲೀಗ್ ತುಂಬ ಚೆನ್ನಾಗಾಗಿದೆ. ಇನ್ನೊಂದ್ಸಲಿ ನಮ್ಮ ಪ್ರಕಾರವಾಗಿ, ಯಾಕಂದರೆ ಇಷ್ಟು ನೀಟಾಗಿ ಒಬ್ಬರೇ ನಿಂತ್ಕೊಂಡು ಎಲ್ಲದನ್ನು ನೋಡಿಕೊಂಡು ನಮ್ಮ ನೀಲೇಶ್ ನಂಗೆ ಜೋರಾಗಿ ಚಪ್ಪಾಳೆ ಬರಲಿ ಇನ್ನೊಂದ್ಸಲಿ. ಹಾಂ, ಹಾಗೆಯೇ ಶ್ರೀಯುತರು ವಹೀದ್ ಮತ್ತು ಸುನಿಲ್ BTV ದಯವಿಟ್ಟು ಬನ್ನಿ. ಈ ಒಂದು ಟೂರ್ನಮೆಂಟ್ಗಾಗಿ ಭಾಳಷ್ಟು ಸಹಕಾರವನ್ನು ಮಾಡಿದವರು, ಕ್ಷಮಿಸಿ, ಮೊದಲೇ ಹೇಳಬೇಕಿತ್ತು, ಕ್ಷಮೆ ಇರಲಿ. ಶ್ರೀಯುತರು ವಹೀದ್ ಮಡಿಕೇರಿ ಹಾಗೆಯೇ ನಮ್ಮ ಸುನಿಲ್ BTV ಅವರು ದಯವಿಟ್ಟು ಬರಬೇಕು, ನಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ತುಂಬ ಚೆನ್ನಾಗಿ ನಮಗೆ ಸಹಕಾರ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೆ ಕೂಡ. ವೈದ್ ಬಾಯ್ ಆ್ಯಂಡ್ ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಫೈನಲ್ ಪಂದ್ಯಾಟದಲ್ಲಿ ಕೊನೆಯ ಹಂತದಲ್ಲಿ ಹೈ ಬಜೆಟ್ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕಾಗದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು 2-3 ಮ್ಯಾಚ್ಗಳನ್ನು ಕೂಡ ಗೆದ್ದು ಫೈನಲ್ನಲ್ಲಿ ರನ್ನರ್ಸ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ರೇಡಿಯೋ ಸಿಟಿಯ ಎಲ್ಲ ಆಟಗಾರರು ಬರಬೇಕು. 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಜೊತೆಗಾಗಿ ನಮ್ಮ ಮೀಡಿಯಾ ಕ್ರಿಕೆಟ್ ಲೀಗ್ನ ಆಕರ್ಷಕ ಪಾರಿತೋಷಕವನ್ನು ಪಡ್ಕೊಳ್ಬೇಕೆಂಬ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಬನ್ನಿ ಸರ್, ಬನ್ನಿ. ನೀಲೇಶ್ ಅವರು ನೀವು ಜಾಯ್ನ್ ಆಗಿ, ಆಯೋಜಕರು ಎಲ್ಲರೂ ನೀಡಿ ಇದನ್ನು ಗೌರವಿಸಬೇಕೆಂಬ ಕೇಳ್ಕೊಳ್ತಾ ಇದ್ದೇವೆ. 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ MCL ಟ್ರೋಫಿ ಪಡ್ಕೊಳ್ತಾ ಇದೆ ರನ್ನರ್ಸ್ ತಂಡ, ಮೀಡಿಯಾ ಕ್ರಿಕೆಟ್ ಲೀಗ್ ಸೀಸನ್ 1 ರೇಡಿಯೋ ಸಿಟಿ. ಥ್ಯಾಂಕ್ ಯು ಎಲ್ಲ ಪ್ಲೇಯರ್ಸ್ಗೂ ಕೂಡ, ಹಾಗೆಯೇ ಕ್ಯಾಪ್ಟನ್ ಆ್ಯಂಡ್ ಮಾಲೀಕರು, ರೇಡಿಯೋ ಸಿಟಿಯ ಎಲ್ಲ ತಂಡದವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇವೆ. Yes, thank you, runners team of MCL Media Cricket League 2025 Season 1 runners ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ರೇಡಿಯೋ ಸಿಟಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲ ಬಹುಮಾನ ಕೊಡೋದಕ್ಕಿಂತ ಮುಂಚೆ ನಮ್ಮ ಕಿರಣ್ ಸರ್ ಟೂರ್ನಮೆಂಟ್ ಪರವಾಗಿ ಅವರ ಮಾತುಗಳನ್ನು ಆಡ್ತಾರೆ. ಥ್ಯಾಂಕ್ ಯು. ಒಂದು 15 ಡೇಸ್ ಬ್ಯಾಕು ನಮ್ಮ ಸುವರ್ಣ ಚಾನಲ್ನ ನಮ್ಮ ವಿಜಯ್ ಅವರು ಫೋನ್ ಮಾಡಿದರು, ಸರ್ ಈ ರೀತಿ ಒಂದು ಮೀಡಿಯಾಗೆ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಬೇಕು ಅಂತ ಇದ್ದೀವಿ ಹಾಗೆ ಹೀಗೆ ಅಂತ. ಆಮೇಲೆ ಯಾರು ನೀನು ಮಾಡ್ತಾಯಿದ್ದೆ? ಇಲ್ಲ ನಾನು ಮಾಡ್ತಾಯಿಲ್ಲ, ನೀಲೇಶ್ ಅಂತ ಮಾಡ್ತಾ. ಯಾರದು ಅಂತ ಅಂದೆ ನಾನು. ಇಲ್ಲ ಅವರು ಆರ್ಗನೈಸ್ ಮಾಡ್ತಾರೆ ಸರ್ ಚೆನ್ನಾಗಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದರು. ಆಮೇಲೆ
ಅಲ್ಲಪ್ಪ ಇದು ಮೀಡಿಯಾದು ಸುಮ್ಮನೆ ಅನ್ನೆಸೆಸರಿಯಾಗಿ ಬೇರೆ ಬೇರೆ ಥರ ಕಾಂಟ್ರವರ್ಸಿ ಆಗೋದು ಬೇಡ, ಸುಮ್ಮನೆ ಅವರು ಯಾರು ಏನು ಆಮೇಲೆ ಅಂತಂದ. ಆಮೇಲೆ ಅವ್ರ ಫೋಟೋನು ಕೂಡ ನನಗೆ ಕಳಿಸ್ಕೊಟ್ರು. ಇವ್ರು ಗೊತ್ತಿದೆ ಬಿಡು, ಇವರು ಕ್ರಿಯೇಟಿವ್ ಕಮಿಟ್ಮೆಂಟ್ ಇದೆ ಅವ್ರಿಗೆ, ಯಾಕೆಂತಂದರೆ ಹಿಂದೆ ನಾನು ಒಂದು 2-3 ಸರಿ ನೋಡಿದ್ದೀನಿ, ಹಾಗಾಗಿ ಅಂತ ನಿಮ್ಮ ಟೀಮ್ ಕೊಡಬೇಕು ಅಂತ. ಇಲ್ಲ ನೀನು ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ನಮ್ಮ ಟೀಮ್ ಕೊಡ್ತೀವಿ ಅಂತ ನಾನು ಹೇಳಿದೆ. ಹಾಗಾಗಿ ಒಂದು ಯೂಶಲಿ ನಾವೆಲ್ಲವೂ ಕೂಡ ಮೀಡಿಯಾದವ್ರು ಆಡ್ತಾ ಇರೋದು ಈ ಸಾಟರ್ಡೆ ಸಂಡೇ ಅಥವಾ ಫ್ರೈಡೇ ಸಾಟರ್ಡೆ ಸಂಡೇ, ವೀಕ್ ಡೇಲಿ ಯಾರೂ ಕೂಡ ನಾವು ಇಲ್ಲಿವರೆಗೂ ಕೂಡ ಬಹುಶಃ ನನಗೆ ಗೊತ್ತಿರೋಂಗೆ ಯಾವುದು ಟೂರ್ನಮೆಂಟ್ ಆಡಿಲ್ಲ ನಾವು. ಆದರೆ ಹೇಗೆ ಆ ಒಂದು ವೀಕ್ ಡೇಲಿ ಹೆಂಗೆ ಆಗುತ್ತೆ, ಆಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರ ಅಂತಾನಿಲ್ಲ. 16 ಟೀಮ್ ಬರ್ತಾ ಇದೆ ಅಂತ ಅಂದರು. ಅಲ್ಲಿಗೆ 16 ಟೀಮು ಅಂತಂದರೆ, ಯಾಕೆಂದ್ರೆ 10-12 ಟೀಮ್ ಎಲ್ಲ ನೋಡಿ 16 ಟೀಮ್ ಅಂದರೆ ಅದು ಟೂರ್ನಮೆಂಟ್ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಅಂತ ನಾನು ಅಲ್ಲೇ ಹೇಳಿದೆ. ಅದಾದಮೇಲೆ ನಂತರ ವಿಜಯ್ಗೆ ಹಂಗೆ ಮಾತಾಡಿದೆ, ನೋಡಪ್ಪ ಬರೀ ಟ್ರೋಫಿ ಅಲ್ಲ, ಅಟ್ಲೀಸ್ಟ್ ಪ್ರೈಸ್ ಮನಿ ಯಾರ್ಯಾರಿಗೆ ಇರಲಿ. ನಾನು ಒಂದು ಮೋಸ್ಟ್ಲಿ ನೀಲೇಶ್ ಅವ್ರಿಗೆ ತಲುಪಿಸಿದ್ರು ಅನಿಸುತ್ತೆ, ಯಾರ್ಯಾರಿಗಿರಲಿ ಅಟ್ಲೀಸ್ಟ್ ಏನೋ ಗೆದ್ದದ್ದು ಯಾವ ಟೀಮಾರು ಗೆದ್ದರೂ ಕೂಡ ಅಟ್ಲೀಸ್ಟ್ ಒಂದು ಖುಷಿಯಾಗಿ ಒಂದು ಪಾರ್ಟಿ ಮಾಡ್ಕೊಳಕ್ಕೆ ಒಂದಷ್ಟು ಕ್ಯಾಶ್ ಪ್ರೈಸು ಕೊಟ್ರಪ್ಪ ಅಂತ ಹೇಳಿದೆ. ಅದು ನೋಡಿದ್ರೆ ನಮಗೆ ಬಂದುಬಿಡ್ದೆ. ಅದಕ್ಕೆ ಕ್ಯಾಶ್ ಪ್ರೈಸ್ ಆ್ಯಕ್ಚುಲಿ ಅವರು ಫಸ್ಟು ಇರಲಿಲ್ಲ, ಬಟ್ ಭಾಳ ಅದ್ಭುತವಾಗಿ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ನಾವು ವಿಶೇಷವಾಗಿ ನೀಲೇಶ್ ಅವ್ರಿಗೆ ನಾನು ಥ್ಯಾಂಕ್ಸನ್ನು ಹೇಳ್ಬರ್ತೀವಿ. ಯಾಕೆಂತಂದರೆ ಮೀಡಿಯಾ ಒಂದು ಕಡೆ ಸೇರಿಸೋದೇ ಒಂದು ಕಷ್ಟ, ಅದರಲ್ಲಿ ಇವಾಗ ಆಗ್ತಾಯಿರೋ ಡೆವಲಪ್ಮೆಂಟ್ಸಲ್ಲಿ ಬಂದು ಆ ಚಾನಲ್ಲು ಆ ಒಂದು ಆರ್ಗನೈಸರು ಏನು ಒಂದು ಚಾನಲ್ಗಳು ಇರ್ಬೋದು ಅಥವಾ ಪ್ರಿಂಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದ ಇರ್ಬೋದು, ಅವರು ಅವಕಾಶ ಮಾಡಿಕೊಟ್ರಲ್ಲ, ಅಂದರೆ ಈ ವೀಕ್ ಡೇಲೂ ಕೂಡ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಿಮ್ಮ ಸಕ್ಸಸ್ಗೂ ಕೂಡ ಆ ಒಂದು ಮೀಡಿಯಾದವರು ಏನೊಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇದೆ ಅದು ವೀಕ್ ಡೇಲಿ, ಅದಕ್ಕೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದನ ಹೇಳ್ತೀವಿ. ಆಮೇಲೆ ಅದ್ಭುತವಾಗಿದೆ, ಯಾಕೆಂತಂದರೆ ಒಂದು ಗ್ರೌಂಡು ನಾವು ಲಾಸ್ಟ್ ಟೈಮ್ ಆಡೋದಕ್ಕೂ ಇವಾಗ ಆಡೋದಕ್ಕೂ ಆಮೇಲೆ ಎಲ್ಲವೂ ಕೂಡ ಭಾಳ ಚೆನ್ನಾಗಿತ್ತು. ಊಟ ಇರ್ಬೋದು, ಜೊತೆಗೆ ವಿಶೇಷವಾಗಿ ಕಾಮಿಟೇಟ್ರಿ ಭಾಳ ಇಂಪ್ರೆಸಿವ್ ಆಗಿತ್ತು. ಯಾಕೆಂದರೆ ಇಲ್ಲ ಅಂತಂದರೆ ಆ ಮ್ಯಾಚ್ಗೆ ಡಲ್ ಆಗೋಗ್ಬಿಡುತ್ತೆ, ಪ್ಲೇಯರ್ಸ್ಗಳಿಗೆ ಆ ಜೋಶ್ ಇರೋದಿಲ್ಲ, ಕಾಮಿಟೇಟ್ರಿ ಒಂದ್ಸಲ ಕಿಚಾಯಿಸ್ತಾ ಇರಬೇಕು, ಅದು ಇದು ಮಾಡಿದಾಗಲೇ ಅದಕ್ಕೆ ಒಂದು ಲೆವೆಲಿ ಆಗಿರುತ್ತೆ. ಅವ್ರಿಗೆ ಒಂದು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಈ ಒಂದು ಏನು ಸ್ಪಾನ್ಸರ್ಸ್ ಕೊಟ್ಟಿದ್ದಾರೆ, ಅಶ್ವಸೋರೆ ಇರ್ಬೋದು, DX ಮ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ. ಆಮೇಲೆ ಅದು ನಾನು ಆ್ಯಕ್ಚುಲಿ ರಾಜುಗೌಡರು ಬರ್ತಾರೆ ಅಂತ ಅಂದ್ಕೊಂಡೆ, ನಿನ್ನೆ ಬಂದಿದ್ರು ಅವರು. ಬಟ್ ಎಲ್ಲ ಖಂಡಿತವಾಗ್ಲೂ ಭಾಳ ಅದ್ಭುತವಾಗಿ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರಿ. ಇದನ್ನು ಮತ್ತೆ ಇಲ್ಲಿಗೆ ನಿಲ್ಸಕ್ಕೆ ಹೋಗ್ಬೇಡಿ, ಸೀಸನ್ 1 ಅಂತ ಅಂದರೆ ಅದು 2, 3 ಅಂತ ಹಾಕ್ಕೊಳ್ಳಿ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗ್ಲೂ ನಮ್ಮ ಆಸೆ ಕೂಡ ಅದೇ, ಸೀಸನ್ 10 ಅಲ್ಲ 100 ಆಗಲಿ, ಮೀಡಿಯಾದವ್ರು ಇದೇ ಥರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇರಲಿ. ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ರೂಪಾ DN ಮಾಲೀಕರು ಲಾ ಎಸೆನ್ಷಿಯಲ್ ಸ್ಪಾ ಆ್ಯಂಡ್ ಸಲೂನ್, ಚಲನಚಿತ್ರ ನಿರ್ಮಾಪಕರು ಕೂಡ. ಮೇಡಮ್, ಟೂರ್ನಮೆಂಟ್ ಬಗ್ಗೆ ನಿಮ್ಮ ಮಾತುಗಳನ್ನ ಆಡಬೇಕು. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ನೀಲ್ ಸರ್ ಇನ್ವೈಟ್ ಮಾಡಿದ್ದಕ್ಕೆ MCLಗೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್ ಆ್ಯಂಡ್ ರನ್ನರ್ಸ್. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ಅಮೃತ ಗೌಡ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆ್ಯಂಡ್ ಸಹ ನಿರ್ದೇಶಕರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಮೇಡಮ್ ಫಾರ್ ಕಮಿಂಗ್. ಆ್ಯಂಡ್ ಟೂರ್ನಮೆಂಟ್ ಬಗ್ಗೆ ನಿಮ್ಮ ಮಾತುಗಳನ್ನ ಆಡಬೇಕು. ಎಲ್ಲರಿಗೂ ಹಲೋ. ಲೈವ್ ನೋಡಿದೆ, ತುಂಬ ಚೆನ್ನಾಗಿ ಆಡ್ತಿದ್ರಿ. ನಾನು ಅಂದ್ಕೊಂಡಿದ್ದೆ TV9 ವಿನ್ ಆಗ್ತೀರಾ ಅಂತ. ಆ್ಯಂಡ್ ಟಫ್ ಫೈನಲ್ಸ್ ಇತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಲಾಸ್ಟ್ ವೀಕ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸರ್ ಅವಾಗ ಪ್ಲ್ಯಾನ್ ಮಾಡ್ತಿದ್ರು, ಇಷ್ಟು ಶಾರ್ಟ್ ಟೈಮಲ್ಲಿ ಟೂರ್ನಮೆಂಟ್ ಮುಗಿಸೇ ಬಿಟ್ಟಿದ್ದಾರೆ. ಕಂಗ್ರಾಟ್ಸ್ ಟು ದ ಹೋಲ್ MCL ಟೀಮ್. ಕಂಗ್ರ್ಯಾಚುಲೇಷನ್ಸ್ ವಿನ್ನರ್ಸ್ ಮತ್ತು ರನ್ನರ್ಅಪ್ಸ್ಗೂ ಕಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ತನಕ ಆಗಮಿಸಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ, ಅಂತಿಮ ಹಂತ ಫೈನಲ್ ಪಂದ್ಯಾಟದಲ್ಲಿ 16 ತಂಡ ಆ್ಯಂಡ್ 1 ಮಾಸ್ಟರ್ ಪೀಸ್ ಟೀಮ್. ದ TV9 ಹ್ಯಾಸ್ ಚಾಂಪಿಯನ್ಸ್ ಆಫ್ ಮೀಡಿಯಾ ಕ್ರಿಕೆಟ್ ಲೀಗ್ 2025 ಸೀಸನ್ 1 ಆವೃತ್ತಿ 1ರ ಮೀಡಿಯಾ ಕ್ರಿಕೆಟ್ ಲೀಗ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ TV9. ನಮ್ಮ MCL ಆಯೋಜಕರು ಕೊಡ ಮಾಡ್ತಾ ಇರ್ತಕ್ಕಂಥ ಆಕರ್ಷಕ ಚಾಂಪಿಯನ್ಸ್ ಟ್ರೋಫಿ ಆ್ಯಂಡ್ 15,000 ಕ್ಯಾಶ್ ಪ್ರೈಸ್ ಪಡ್ಕೊಳ್ಬೇಕು. TV9 ಟೀಮ್ ದ ಚಾಂಪಿಯನ್ಸ್ ಆಫ್ MCL ಮೀಡಿಯಾ ಕ್ರಿಕೆಟ್ ಲೀಗ್ ಸೀಸನ್ 1 2025ರ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಬೋತ್ ಟೀಮ್ಸ್. TV9 ಆ್ಯಂಡ್ ರೇಡಿಯೋ ಸಿಟಿಯ ಎಲ್ಲ ಆಟಗಾರರಿಗೂ ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದಾವೆ. ಮತ್ತು ಈ ಸೀಸನ್ 2 ಅಲ್ಲ 10 ಅಲ್ಲ 100 ಆಗ್ತಾ ಇರಲಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈ ರೀತಿಯ ಒಂದು ಪ್ಲಾಟ್ಫಾರ್ಮ್ ಮತ್ತೆ ಕ್ರಿಯೇಟ್ ಆಗ್ತಾ ಇರಲಿ. ನೀಲೇಶ್ ಅಣ್ಣವರಿಗೆ ಮತ್ತೆ ಆ ರೀತಿಯ ಒಂದು ಬಲಗಳು ಹಾಗೆಯೇ ಬೆಂಬಲಗಳು ಎಲ್ಲರೂ ಸಹ ಕೊಡ್ತಾ ಇರೋಣ. ಎಲ್ಲರೂ ಕೂಡ ಮತ್ತೆ ಸೇರೋಣ ಎಂಬುದಾಗಿ ತಿಳಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಚಾಂಪಿಯನ್ಸ್ ಆಫ್ ಮೀಡಿಯಾ ಕ್ರಿಕೆಟ್ ಲೀಗ್ ಸೀಸನ್ 1 TV9 ಎಲ್ಲ ಆಟಗಾರರಿಗೆ ಕೂಡ ಧನ್ಯವಾದ. ಹಾಗೆಯೇ ಭಾಗವಹಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ 16 ಮಾಧ್ಯಮ ಎಲ್ಲರಿಗೂ ಕೂಡ
ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇಲ್ಲಿಗೆ ನಮ್ಮ ಈ ಒಂದು ಟೂರ್ನಮೆಂಟಿನ ಇತಿಶ್ರೀಯನ್ನು ಹಾಡ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕ್ರಿಕ್ಲೈನ್ ಸುಮನ್ ಭಾಯ್ ಕ್ರಿಕ್ಲೈನ್, ಥ್ಯಾಂಕ್ ಯು ಸೋ ಮಚ್. ಹಾಂ ನೋಡಿ, ಕಾಂಗ್ರೆಸ್ ಇತ್ಯಾ? ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ TV9 ಫಾರ್ ಎಂಟರ್ಟೈನಿಂಗ್ ಅಸ್. ಎಲ್ಲ ತಂಡಗಳು ಕೂಡ ಧನ್ಯವಾದ. ಆ್ಯಂಡ್ ಮುಂದೆ ಕೂಡ ಇದೇ ಥರ ಸಿಗೋಣ. ಸೀಸನ್ 2 ಸೀಸನ್ 3 ಹೀಗೆ ನಡೀತಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ. ಎಸ್ ಹಾಗೇನೆ ಒಂದು ನಿಮಿಷ ನಮ್ಮ ಅಣ್ಣ ಎಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಮತ್ತೆ ನೆಕ್ಸ್ಟ್ ಸೀಸನಲ್ಲಿ ಖಂಡಿತವಾಗ್ಲೂ ಸಿಗೋಣ. ಯಾವಾಗ ಇರ್ತೀರಣ್ಣ? ನೆಕ್ಸ್ಟ್ ವರ್ಷ 2026 ಮೇಗೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ನೀಲೇಶ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮೇಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಕೆಲಸಗಳು ಮುಂದುವರಿಲಿ, ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಸಿಗಲಿ. ಎಲ್ಲ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥವ್ರಿಗೆ ಥ್ಯಾಂಕ್ ಯು.